ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಕ್ರಿಕೆಟ್ ಕೆಲವೊಂದಿಷ್ಟು ಜನ ಕ್ರಿಕೆಟ್ ತುಂಬ ಚೆನ್ನಾಗಿ ಆಡಿದ್ರು ಕೂಡ ಅವಕಾಶ ಸಿಗದೆ ಅವಕಾಶ ವಂಚಿತರಾಗಿ ಭಾಳ ನೋವಲ್ಲಿರ್ತಾರೆ. ಅದೇ ರೀತಿಯಾಗಿ ಈಗ ನಮ್ಮ ಮೂವರು ಕನ್ನಡಿಗರು ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ, ಸೆಂಚುರಿಗಳ ಮೇಲೆ ಸೆಂಚುರಿಯನ್ನು ಬಾರಿಸ್ತಾರೆ. ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಆ ಒಂದು ತಂಡದಲ್ಲಿ ನಾವು ಕೂಡ ಸದಸ್ಯರಾಗ್ತೀವಿ ಅಂತ ಹೇಳಿ ಕನಸು ಕಂಡಿದ್ದಂಥ ಕರ್ನಾಟಕದ ಮೂವರು ಆಟಗಾರರಿಗೆ ನಿರಾಸೆಯಾಗಿದೆ. ಯಾರ್ಯಾರು ನಿಮಗೆಲ್ಲ ಯಾರ್ಯಾರು ಅನ್ನೋದಕ್ಕಿಂತ ಮುಂಚೆ ವಿಜಯ್ ಹಜಾರೆ ಟ್ರೋಫಿ ಎಷ್ಟು ಮಜವಾಗಿತ್ತು, ಎಷ್ಟು ಚೆನ್ನಾಗಿತ್ತು ಈ ಬಾರಿ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ಕನ್ನಡಿಗ ವಿದರ್ಭ ತಂಡದ ನಾಯಕನಾಗಿ ಅಂದರೆ ಕರುಣ್ ನಾಯರ್ ಅವರು ವಿದರ್ಭ ತಂಡದ ನಾಯಕನಾಗಿ ಆ ತಂಡವನ್ನು ಫೈನಲ್ವರೆಗೂ ತಂದರು. ಮತ್ತೊಂದು ಕಡೆ ನಮ್ಮ ಮಯಾಂಕ್ ಅಗರ್ವಾಲ್ ಕರ್ನಾಟಕ ತಂಡದ ನಾಯಕರಾಗಿ ತಂಡವನ್ನು ಫೈನಲ್ವರೆಗೂ ತರೋದಲ್ಲದೆ ವೈಯಕ್ತಿಕ ಪ್ರದರ್ಶನವೂ ಕೂಡ ಅದ್ಭುತವಾಗಿತ್ತು. ಇದರ ಜೊತೆಗೆ ಕರ್ನಾಟಕ ತಂಡವನ್ನು 5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿ ಫೈನಲ್ ಗೆಲ್ಲಿಸುವ ಮುಖೇನ ಚಾಂಪಿಯನ್ ಆದರು. ಇದರ ಜೊತೆಗೆ ನಮ್ಮ ಮತ್ತೊಬ್ಬ ಆಟಗಾರ ದೇವದತ್ ಪಡಿಕ್ಕಲ್ ಕೂಡ ಸೆಂಚುರಿ ಬಾರಿಸ್ತಾರೆ, ಹಾಫ್ ಸೆಂಚುರಿ ಬಾರಿಸ್ತಾರೆ. ಇಡೀ ಟೂರ್ನಿ ಉದ್ದಕ್ಕೂ ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ. ಆದರೆ ಈ ಮೂವರಿಗೂ ಕೂಡ ಚಾನ್ಸ್ ಸಿಗಲಿಲ್ಲ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ. ನಿಜಕ್ಕೂ ಕೂಡ ಭಾಳ ಬೇಸರದ ಸಂಗತಿ. ಒಬ್ಬೊಬ್ಬರ ಆಟವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಭಾಳ ಪ್ರಮುಖವಾಗಿ ವಿದರ್ಭ ನಾಯಕ ನಮ್ಮ ಕರುಣ್ ನಾಯರ್, ಕರ್ನಾಟಕದ ಹುಡುಗ. ಕರ್ನಾಟಕ ತಂಡದಲ್ಲಿ ಅವಕಾಶ ಸಿಗದೆ ಅವರು ಅನಿವಾರ್ಯವಾಗಿ ವಿದರ್ಭಗೆ ಹೋಗಿ ವಿದರ್ಭ ತಂಡದ ನಾಯಕರಾಗ್ತಾರೆ. ಅದಾದ ನಂತರ ಎಷ್ಟು ಅದ್ಭುತವಾಗಿ ಆಟ ಆಡಿದ್ದಾರೆ ಅಂತ ಅಂದರೆ 779 ರನ್ ಬಾರಿಸಿದ್ದಾರೆ ಇಡೀ ಟೂರ್ನಿಯಲ್ಲಿ. 779 ರನ್ ಸಾರ್ವಕಾಲಿಕ ದಾಖಲೆ ಇದು ದೇಸಿ ಕ್ರಿಕೆಟ್ನಲ್ಲಿ. ಯಾವೊಬ್ಬ ಕ್ರಿಕೆಟಿಗನೂ ಕೂಡ ಈ ಸಾಧನೆಯನ್ನ ಮಾಡಿಲ್ಲ. ಪ್ರತಿ ಮ್ಯಾಚ್ನಲ್ಲೂ ಕೂಡ ಸೆಂಚುರಿ, ಹಾಫ್ ಸೆಂಚುರಿ, ಅದ್ಭುತವಾಗಿ ಆಟ ಆಡಿದ್ದಾರೆ ನಮ್ಮ ಕರುಣ್ ನಾಯರ್. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಇವರನ್ನ ಹಾಡಿ ಹೊಗಳಿದ್ರು ಈ ಬಾರಿ ಕರುಣ್ ನಾಯರ್ ಅವರನ್ನ. ಸಾರ್ವಕಾಲಿಕ ದಾಖಲೆ ಇದು ಕರುಣ್ ನಾಯರ್ ಅವರದ್ದು. ಕರುಣ್ ನಾಯರ್ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ನಲ್ಲಿ 3 ಶತಕ ಸಿಡಿಸ್ತಾರೆ, 300 ರನ್ ಹೊಡಿತಾರೆ ಒಂದು ಮ್ಯಾಚ್ನಲ್ಲಿ. ಅದಾದ ನಂತರ ಅವರಿಗೆ ಅವಕಾಶನೇ ಸಿಗಲಿಲ್ಲ. ಅದಾದ ನಂತರ ಕೆಲವು ಸರಣಿಗಳನ್ನು ಬಿಟ್ಟು ಇನ್ನೊಂದು ಸರಣಿಗೆ ಅವಕಾಶ ಕೊಟ್ಟಾಗ ಅವರು ಫಾರ್ಮ್ನಲ್ಲಿರಲಿಲ್ಲ. ಅದಾದ ನಂತರ ಟೀಮ್ ಇಂಡಿಯಾದಿಂದ ಹೊರಗೆ ಬರ್ತಾರೆ. ನತದೃಷ್ಟ ಅಂತಲೇ ಕರೆಯೋಣ ಅವರನ್ನು. ದುರಾದೃಷ್ಟ ಅಂತ ಅಂದರೆ ಅವರು ಹೊರಗಡೆ ಬಂದ ನಂತರ ಟೀಮ್ ಇಂಡಿಯಾದಿಂದ ಕರ್ನಾಟಕ ತಂಡದಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗಲ್ಲ. ಅದೇನೋ ಬೇರೆ ಕಾರಣ ಬಿಡಿ. ಅದಾದ ನಂತರ ವಿದರ್ಭ ತಂಡಕ್ಕೆ ಹೋಗಿ ಎಂಥ ಮಿಂಚಿನ ಆಟ ಆಡಿದ್ದಾರೆ. 779 ರನ್ ಅವರು ಗಳಿಸಿರೋದು ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಸಚಿನ್ ತೆಂಡೂಲ್ಕರ್ ಆದಿಯಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಕರುಣ್ ನಾಯರ್ ಅವರಿಗೆ ಮತ್ತೆ ಟೀಮ್ ಇಂಡಿಯಾಗೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ಮಾತನಾಡ್ತಾರೆ, ಇನ್ಕ್ಲೂಡಿಂಗ್ ಹರ್ಭಜನ್ ಸಿಂಗ್. ನೋಡಿ ಎಂಥ ಬ್ಯಾಟಿಂಗ್ ಅಂದರೆ 389.50 ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ದಾರೆ ಕರುಣ್ ನಾಯರ್. ಬ್ಯಾಟಿಂಗ್ ಎವರೇಜ್ ಅವರದ್ದು. ಔಟ್ ಆಗಿರಲಿಲ್ಲ ಅಂತ ಅಂದರೆ ಮೊನ್ನೆ ಫೈನಲ್ನಲ್ಲಿ ಕರ್ನಾಟಕ ಗೆಲ್ಲೋದು ಅಷ್ಟು ಸುಲಭ ಆಗಿರಲಿಲ್ಲ. ವಿಜಯ್ ಹಜಾರೆ ಟ್ರೋಫಿ ಫೈನಲ್ನಲ್ಲಿ ನಮ್ಮ ಅದೃಷ್ಟಕ್ಕೆ ಅವರು ಔಟ್ ಆಗಿಬಿಡ್ತಾರೆ, ಕರ್ನಾಟಕದವರ ಅದೃಷ್ಟಕ್ಕೆ. ಅಲ್ಲಿಗೆ ಕರ್ನಾಟಕ ಗೆದ್ದು ಬಿಡುತ್ತೆ, ನಮ್ಮ ಕನ್ನಡಿಗ ಟೀಮ್ ಗೆದ್ದು ಬಿಡುತ್ತೆ, ಖುಷಿ ಆಗ್ಬಿಡ್ತೀವಿ ನಾವೆಲ್ಲ. ಆದರೆ ಭಾಳ ಬೇಸರದ ಸಂಗತಿ ಅಂತ ಅಂದರೆ 779 ರನ್ ಬಾರಿಸಿದ್ರೂ ಕೂಡ ಇಡೀ ಟೂರ್ನಿಯಲ್ಲಿ ಅವರಿಗೆ ಅವಕಾಶ ಸಿಗಲ್ಲ ರೀ. ಚಾಂಪಿಯನ್ಸ್ ಟ್ರೋಫಿಗೆ ಅವಕಾಶ ಸಿಗಲ್ಲ ಟೀಮ್ ಇಂಡಿಯಾಗೆ, ಅವ್ರಿಗೆ ಸ್ಥಾನ ಸಿಗಲಿಲ್ಲ ಟೀಮ್ ಇಂಡಿಯಾದಲ್ಲಿ. ಇನ್ನು ಮತ್ತೊಬ್ಬ ಆಟಗಾರ ಯಾರಪ್ಪ ಅಂತ ಅಂದರೆ ಅದು ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್. ಅವರು ಕೂಡ ಟೀಮ್ ಇಂಡಿಯಾಗೆ ಆಡಿದವರೇ, ಫಾರ್ಮ್ ಕಳ್ಕೊಂಡು ಹೊರಗಡೆ ಬಿದ್ದವರು. ಆದರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತವಾಗಿ ಆಟ ಆಡಿದ್ದು ನಮ್ಮ ಕರ್ನಾಟಕದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್. ನೋಡಿ ಭರ್ಜರಿ ಆಟ ಆಡ್ತಾರೆ ಮಯಾಂಕ್ ಅಗರ್ವಾಲ್. 619 ರನ್ ಬಾರಿಸ್ತಾರೆ. ಒಂದು ಕಡೆ ಕರುಣ್ ನಾಯರ್ 779 ರನ್ ಬಾರಿಸಿದ್ರೆ ಈತ ಮಯಾಂಕ್ ಅಗರ್ವಾಲ್ 619 ರನ್ ಬಾರಿಸ್ತಾರೆ. ನೋಡಿ ಕರ್ನಾಟಕವನ್ನು ಚಾಂಪಿಯನ್ ಕೂಡ ಮಾಡಿದರು. ಆದರೆ ಕ್ರಿಕೆಟ್ ಆಯ್ಕೆ ಮಂಡಳಿಯವರ ಕಣ್ಣು ಮಾತ್ರ ಮಯಾಂಕ್ ಮೇಲೆ ಬೀಳಲಿಲ್ಲ. ಇದು ಭಾಳ ನೋವಿನ ಸಂಗತಿ. ಇನ್ನು ಮತ್ತೊಬ್ಬ ಆಟಗಾರ ದೇವದತ್ ಪಡಿಕ್ಕಲ್ ರೀ, ನಮ್ಮ RCBಗೂ ಕೂಡ ಆಡ್ತಾರೆ ಈ ಬಾರಿ ಅವರು. ದೇವದತ್ ಪಡಿಕ್ಕಲ್ ತುಂಬ ಚೆನ್ನಾಗಿ ಆಡಿದರು. ಹಾಫ್ ಸೆಂಚುರಿ ಎಲ್ಲವನ್ನೂ ಕೂಡ ಚಚ್ಚುತ್ತಾ ಬಂದರು.
ಹಾಗಾಗಿ ಅವರು ಈ ಬಾರಿ ಮತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಏನಾದರೂ ಆಯ್ಕೆ ಆಗ್ತಾರಾ ಅನ್ನೋ ನಿರೀಕ್ಷೆ ಇತ್ತು. ಆದರೆ ದೇವದತ್ ಪಡಿಕ್ಕಲ್ಗಿಂತ ಮಯಾಂಕ್ ಅಗರ್ವಾಲ್ ಮತ್ತು ಕರುಣ್ ನಾಯರ್ ಅವರು ತಂಡಕ್ಕೆ ಸೇರ್ತಾರೆ ಅನ್ನೋದು ಭಾಳ ನಿರೀಕ್ಷೆ ಇತ್ತು, ಎಸ್ಪೆಷಲಿ ಕರುಣ್ ನಾಯರ್. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಏನು ನಮ್ಮ ದೇವದತ್ ಪಡಿಕ್ಕಲ್ ಅಂತೂ ಎಲ್ಲ ಟೆಸ್ಟ್ ಮ್ಯಾಚ್ಗಳಲ್ಲೂ ಕೂಡ ಇದ್ದೇ ಇರ್ತಾರೆ, ಆದರೆ ಬೆಂಚ್ ಕಾಯ್ತಾರಷ್ಟೇ, ಅವರಿಗೆ ಅವಕಾಶ ಸಿಗಲ್ಲ, 11ನಲ್ಲಿ ಆಡಲ್ಲ ಅವರು. ಭಾಳ ನೋವಿನ ಸಂಗತಿ ಇದು. ಈ ಮೂವರು ಕರ್ನಾಟಕದವರು ಅನ್ನೋದು ನಮ್ಮ ಅದೃಷ್ಟ, ನಮ್ಮ ಹೆಮ್ಮೆ. ಆದರೆ ಅವರು ಭಾರತ ತಂಡಕ್ಕೆ ಆಯ್ಕೆ ಆಗಿಲ್ಲ ಅನ್ನೋದು ಭಾಳ ಬೇಸರದ ಸಂಗತಿ. ಆದರೆ ಕರ್ನಾಟಕದವರಿಗೆ ತುಂಬ ಬೇಜಾರು ಇರೋದು ಕರುಣ್ ನಾಯರ್ ವಿಚಾರದಲ್ಲಿ. ಮಯಾಂಕ್ ಅಗರ್ವಾಲ್ ಒಂದು ಕಡೆ ಆದರೆ, ದೇವದತ್ ಪಡಿಕ್ಕಲ್ ಒಂದು ಕಡೆ ಆದರೆ, ಕರುಣ್ ನಾಯರ್ ವಿಚಾರದಲ್ಲಿ ನಮ್ಮ ಕನ್ನಡಿಗರೆಲ್ಲ ಭಾಳ ಬೇಸರ ಮಾಡ್ಕೊಳ್ತಾ ಇದ್ದಾರೆ. ವಿದರ್ಭ ತಂಡದ ಕ್ಯಾಪ್ಟನ್ ಆಗಿ ನಮ್ಮ ಕರ್ನಾಟಕ ತಂಡದ ಅಪೋಸಿಟ್ ಆಗಿ ಆಡ್ತಾ ಇದ್ರು ಕೂಡ ಎಲ್ಲರೂ ಏನು ಅಂದ್ಕೊಳ್ತಾ ಇದ್ರು ಫೈನಲ್ನಲ್ಲಿ ಅಂತ ಅಂದರೆ, ಕರ್ನಾಟಕ ತಂಡ ಗೆಲ್ಲಲಿ, ಆದರೆ ನಮ್ಮ ಕರುಣ್ ನಾಯರ್ ಈ ಮ್ಯಾಚ್ನಲ್ಲೂ ಫೈನಲ್ನಲ್ಲೂ ಕೂಡ ಒಂದು ಸೆಂಚುರಿ ಬಾರಿಸ್ಬಿಡ್ಲಪ್ಪ ಅಂತ ಹೇಳಿ ನಾವೆಲ್ಲ ಬೇಡ್ಕೊಳ್ತಾ ಇದ್ವಿ. ಕ್ರಿಕೆಟ್ ಫ್ಯಾನ್ಸ್ ಬೇಡ್ಕೊಳ್ತಾ ಇದ್ರು ಕನ್ನಡಿಗರೆಲ್ಲ. ಅಂದರೆ ಅಷ್ಟು ಇಷ್ಟಪಡ್ತೀವಿ ಕರುಣ್ ನಾಯರ್ ಅವರನ್ನು ನಾವು. ಆದರೆ ಯಾಕೋ ನಿರಾಸೆ ಆಯಿತು. ಮತ್ತು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಅವರು ಅವಕಾಶವನ್ನು ಗಿಟ್ಟಿಸಿಕೊಳ್ಳಲಿಲ್ಲ ಅಥವಾ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಇದು ಭಾಳ ನೋವಿನ ಸಂಗತಿ. ಅದಾದ ನಂತರ ಆಯ್ಕೆ ಸಮಿತಿ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದಂಗೆ, ಅಂದರೆ ಅವ್ರು ಹೇಳಿದಂಗೆ, ರೋಹಿತ್ ಶರ್ಮಾ ಅವರು ಹೇಳಿದಂಗೆ, ಅಜಿತ್ ಅಗರ್ಕರ್ ಹೇಳಿದಂಗೆ, ಎಲ್ಲ ಒಂದು ಕಡೆ ತಂಡದಲ್ಲಿ 15 ಜನರಿಗೆ ಅವಕಾಶ ಕೊಡಬೇಕು. ಕರುಣ್ ನಾಯರ್ ತುಂಬ ಚೆನ್ನಾಗಿ ಆಡಿದ್ದಾರೆ, ನಮಗೆಲ್ಲ ಗೊತ್ತಿದೆ. ಆದರೆ ತಂಡಕ್ಕೆ 15 ಜನ ಮಾತ್ರ ಬೇಕಾಗುತ್ತೆ. ಹಾಗಾಗಿ ಅವರಿಗೆ ಅವಕಾಶ ಇಲ್ಲ ಈ ಒಂದು ತಂಡದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಅವಕಾಶ ಸಿಗುತ್ತಾ? ಇದು ನಮ್ಮ ಒಂದು ಪ್ರಶ್ನೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಆದರೆ ಸಚಿನ್ ತೆಂಡೂಲ್ಕರ್ ಮೆಚ್ಚಿದ ಆಟಗಾರ ನಮ್ಮ ಕರುಣ್ ನಾಯರ್ಗೆ ಅವಕಾಶ ಸಿಗಲಿಲ್ಲ ಅನ್ನೋದೇ ಭಾಳ ಬೇಸರದ ಸಂಗತಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.